ಆದ್ಮೇಲೆ ನಮ್ಮ ಉದ್ದೇಶಿಸಿ ಮಾತನಾಡಿದ್ದಾರೆ ಪ್ರವಾಸೋದ್ಯಮ ಇಲಾಖೆ ಉಡುಪಿ ಜಿಲ್ಲಾ ಉಪನಿರ್ದೇಶಕರಾದಂತಹ ಶ್ರೀಮತಿ ಅನಿತಾ ಭಾಸ್ಕರ್ ಇವರು. ಹಾಗೆ ಒಂದು ಸಿನಿಮಾವತಿ ನಗರದಲ್ಲಿ ಅದ್ದೂರಿ ಆಟ ನೀಡಿದ್ದಾರೆ ದಕ್ಷಿಣ ಕನ್ನಡ ವರ್ಸಸ್ ಬೆಳಗಾವಿ ತಂಡದೊಡನೆ ದಕ್ಷಿಣ ಕನ್ನಡ ಜಿಲ್ಲಾ ತಂಡದಲ್ಲಿ ನಮ್ಮೂರಿನ ಕ್ರೀಡಾ ಪ್ರತಿಭೆ ನಮ್ಮ ಮಹಿಳಾ ಆಟಗಾರ ವಿನಯ್ ಅತ್ಯಂತ ಉತ್ತಮವಾಗಿ ತಮ್ಮ ಆಟವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ವರ್ಸಸ್ ಶಿವಮೊಗ್ಗ ತಂಡ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ ಆಟ ಆಡ್ತಾ ಇದ್ದಾರೆ ನಮ್ಮೂರಿನ ಕ್ರೀಡಾ ಪ್ರತಿಭೆ ವಿನಯ್ ಹಾಗೂ ಇವರಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ. ಪ್ರವಾಸೋದ್ಯಮ ಇಲಾಖೆಯಿಂದ ನಾವು ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ. ಕಳೆದ ಸಾಲಿನಲ್ಲಿ ಬೆಂಗಳೂರು ದೀಪೋತ್ಸವ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಎಸ್ಪಿ ಫೌಂಡೇಶನ್ನ ಅಧ್ಯಕ್ಷರಾದ ಶ್ರೀ ವೆಂಕಟೇಶ್ ಕಿಣಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಆರ್ಥಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ಹಾಗೂ ಈ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸುರೇಶ್ ಬಟ್ವಾಡಿ ಅವರಿಗೆ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೇನೆ. ಪ್ರವಾಸೋದ್ಯಮದಲ್ಲಿ ನಮ್ಮ ಉಡುಪಿ ಜಿಲ್ಲೆಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಾ ಇದ್ವಿ. ಆದರೆ ತಾಲೂಕಿನಲ್ಲಿ ಅತ್ಯಂತ ಹಿಂದುಳಿದಿತ್ತು ಪ್ರವಾಸೋದ್ಯಮ. ಯಾವುದೇ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇರಲಿಲ್ಲ. ಆದರೆ ಈ ಒಂದು ಫೌಂಡೇಶನ್ನ ನಿರಂತರವಾದ ಪರಿಶ್ರಮದಿಂದ ಈಗ ಹಲವಾರು ಕಾರ್ಯಕ್ರಮಗಳು ಇಲ್ಲಿ ನಡೆದು ನಮ್ಮ ಪಡುವರಿ ಸೋಮೇಶ್ವರ ಬೀಚನ್ನು ಸಹ ಒಂದು ಅತ್ಯಂತ ಸುಂದರವಾದ ಟೂರಿಸ್ಟ್ ಡೆಸ್ಟಿನೇಷನ್ ಆಗಿ ಡೆವಲಪ್ ಮಾಡುವಂತ ಕಾರ್ಯಕ್ರಮಗಳಾಗ್ತಾ ಇದೆ. ಹಾಗೂ ನಮ್ಮ ಇಲಾಖೆಯಿಂದ ಸಹ ಹಲವಾರು ನಾವು ಯೋಜನೆಗಳನ್ನ ಈ ಭಾಗಕ್ಕೆ ಮತ್ತೆ ಬಡವರಿ ಸೋಮೇಶ್ವರ ಭಾಗಕ್ಕೆ ಮಾನ್ಯ ಸನ್ಮಾನ್ಯರಾದ MP ಶ್ರೀ ರಾಘವೇಂದ್ರ ಅವರ ಸಹಯೋಗದೊಂದಿಗೆ ಅವರ ಸಹಕಾರದೊಂದಿಗೆ ತರುವುದಕ್ಕೆ ಅಂತ ಹಲವಾರು ಯೋಜನೆಗಳನ್ನ ನಾವು ಹಾಕೊಂಡಿದ್ದೇವೆ. ಅಂದ್ರೆ ಈಗ ಒಂದು 3 ತಿಂಗಳಿಂದ 3ರಿಂದ 4 ತಿಂಗಳಲ್ಲಿ ಎಲ್ಲ ಯೋಜನೆಗಳನ್ನ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ಉದ್ದೇಶ ಹೊಂದಿದ್ದೇವೆ. ಈ ಯೋಜನೆಗಳಿಗೆ ತಮ್ಮೆಲ್ಲರ ಸಹಕಾರನ ಕೋರ್ತಾ ನಾವು ಬೆಂಗಳೂರು ಜನತೆಗೆ ಸಹ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಂತ ಕೇಳಿಕೊಳ್ತಾ ಸಹಯೋಗದೊಂದಿಗೆ ಈ ಕಾರ್ಯಕ್ರಮದ ಆಯೋಜಕರಿಗೆ ನಾನು ನಮ್ಮ ಇಲಾಖೆ ಹಾಗೂ ಜಿಲ್ಲಾಡಳಿತದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮಕ್ಕೆ ಆಗಮಿಸಿ ಮಾನ್ಯ ಜಿಲ್ಲಾಧಿಕಾರಿಯವರಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಹೇಳಿ ನಮಗೆ ಬೇಕಾಗುವಂತಹ ರಕ್ಷಣೆ ವ್ಯವಸ್ಥೆ ಇರಬಹುದು, ಆಹಾರ ವ್ಯವಸ್ಥೆ ಇರಬಹುದು, ಆರೋಗ್ಯದ ವ್ಯವಸ್ಥೆ ಇರಬಹುದು, ಜಿಲ್ಲಾಧಿಕಾರಿಯವರು ಖುದ್ದಾಗಿ ಗಮನಿಸುವಂತೆ ತಾವು ಮಾತನಾಡಿ ನಮಗೆ ಸಹಕಾರ ಮಾಡಿದಂತ ಉಪನಿರ್ದೇಶಕರಾದ ಶ್ರೀಮತಿ ಅನಿತಾ ಭಾಸ್ಕರ್ ಅವರಿಗೆ ನಮ್ಮ ಸಂಘಟನೆಯ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇವೆ ಮೇಡಮ್. ಅವರಿಗೆ ಇರೋನ ಪಂಚಾಯತ್ನ ಅಧ್ಯಕ್ಷರು ದೀಪಕ್ ಶೆಟ್ಟಿ ಅವರು ಮೂಲಕ ಎಲ್ಲ ಆಟಗಾರರಿಗೆ ವಂದನೆಗಳನ್ನ ಸಲ್ಲಿಸಬೇಕು ಅಂತ ಹೇಳುತ್ತಾ 3 ನಿಮಿಷ ಶ್ರೀಮತಿ ಅನಿತಾ ಭಾಸ್ಕರ್ ಅವರಿಗೆ ಅಭಿನಂದನೆ ಹೇಳುತ್ತಾ ಇನ್ನು ಮುಂದೆ ಕೂಡ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನ ಹಾಗೂ ಇಲ್ಲಿ ಸಹಭಾಗಿತ್ವವನ್ನು ನೀಡಿ ಅಂತ ಹೇಳ್ತಾ ಈ ಒಂದು ಕಿರು ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ. ಒಂದೊಂದು ಪಂದ್ಯಾಟ ಮುಂದುವರಿದಿದೆ. ಪಂದ್ಯಾಟದಲ್ಲಿ ಆಟ ಆಟವಿಲ್ಲ ಎಲ್ಲ ಕ್ರೀಡಾಪಟುಗಳಿಗೆ ಸೂಚನೆ ನೀಡ್ತಾ ಇದ್ದೇವೆ. ಉತ್ತಮ ದಾಳಿಗಾರ ಮತ್ತು ಉತ್ತಮ ಹಿಡಿತಗಾರರಿಗೆ ಅತ್ಯುತ್ತಮವಾದಂತಹ ಪ್ರಶಸ್ತಿ ನೀಡ್ತಾ ಇದ್ದಾರೆ YFA ಹೆಬ್ಬಾಳ್ ಕಬಡ್ಡಿ ಕ್ಲಬ್ ಬೆಂಗಳೂರು. ಇದರ ಪರವಾಗಿ H. ನಾರಾಯಣ್ ಬೆಸ್ಟ್ ಪ್ಲೇಯರ್ ಫಾರ್ ಸೆಮಿಫೈನಲ್ ಮ್ಯಾಚ್, ಬೆಸ್ಟ್ ರೈಡರ್ ಅಂಡ್ ಬೆಸ್ಟ್ ಕ್ಯಾಚರ್ ಅವಾರ್ಡ್. ಅತ್ಯುತ್ತಮವಾದಂತಹ ನಿಮ್ಮ ಕ್ರೀಡಾ ಪ್ರತಿಭೆಯನ್ನು ತೋರಿಸುವುದರ ಮೂಲಕ ಈ ಒಂದು ಪಾರಿತೋಷಕ ಹಾಗೂ ಬಹುಮಾನ ಗೆಲ್ಲುವುದಕ್ಕೆ ನೀವು ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಿ. ನಿಮಗೆ ಒಂದು ಸೂಚನೆ. ಅಂಕಣ 1ರಲ್ಲಿ ಶಿವಮೊಗ್ಗ ವರ್ಸಸ್ ಇದೇ ತಿಂಗಳು 25, 26, 27ರಂದು ಬಾಗಲಕೋಟೆಯಲ್ಲಿ ಅನೇಕ ರಾಜ್ಯ ಸಂಸ್ಥಾನಗಳು ಆಡಿ ಹೋದವು. ಅದರ ಪೂರ್ವವಾಗಿ ಈಗ ಕಾರ್ಯಕ್ರಮ ಆರಂಭಗೊಂಡಿದೆ.